ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನಾನು ನಿಮ್ಮ ನವೀನ TR. ಇವತ್ತು ಐಡಿಯಾಸ್ ಫೋರಂ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಹೊಸ ಸರಣಿಯನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಬಹುಮುಖ್ಯವಾಗಿರುವಂತಹ ಒಂದು ಸರಣಿ ಇದು MCQs ಸೀರೀಸ್ ಅಂತೇಳಿ. ಕನಿಷ್ಠ ದಿನನಿತ್ಯ 10 ಪ್ರಶ್ನೆಗಳನ್ನ ಚರ್ಚೆ ಮಾಡುವಂತಹ ಕೆಲಸವನ್ನ ಇಲ್ಲಿ ನಾವು ಮಾಡ್ತೀವಿ. ಈ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ತೀವಿ. ಇಲ್ಲಿ ಒಳಗೊಂಡಿರುವಂತಹ ವಿಷಯಗಳು ಇತಿಹಾಸ, ಭೂಗೋಳ, ರಾಜಕೀಯ, ಆರ್ಥಿಕತೆ, ಸಾಮಾನ್ಯ ಜ್ಞಾನ, ಪರಿಸರ, ತಂತ್ರಜ್ಞಾನ, ಕಂಪ್ಯೂಟರ್ ಅರಿವು, ಸಾಮಾನ್ಯ ಜ್ಞಾನ, ಹಲವಾರು ರಾಜ್ಯಗಳ ಸ್ಟೇಟ್ PSCಗಳೇನಿದಾವೆ ಅಲ್ಲಿ ಪ್ರಶ್ನೆ ತೆಗೆದುಕೊಂಡಿದ್ದೀವಿ. UPSC, KSP, KEA, KPSC, SSC ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಏನು ಭಾರತದಲ್ಲಿ ನಡೆದಿದ್ದಾವೆ ಅದರಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಟಾಪಿಕ್ ವೈಸ್ ಚರ್ಚೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತೀವಿ. ಅದರಿಂದ ಬಹುಮುಖ್ಯವಾಗಿರುವಂತಹ ಒಂದು ಸೀರೀಸ್ ಇದು. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು ವಿಡಿಯೋ ನಂಬರ್ 1. ಸಪರೇಟ್ ಪ್ಲೇಲಿಸ್ಟ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಅದರ ಮುಖಾಂತರವಾಗಿ ನಾವು ಸೀರೀಸ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೇವೆ. ಈಗ ಮೊದಲನೇ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನ ನಿಯಂತ್ರಿಸಲು ಬ್ರಿಟಿಷ್ ಸರ್ಕಾರವು ತೆಗೆದುಕೊಂಡಂತಹ ಮೊದಲ ಹೆಜ್ಜೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೀವು ಇದಕ್ಕೆ ಆನ್ಸರ್ನ ಮಾಡ್ಕೋಬಹುದು ಮನಸ್ಸಲ್ಲಿ. ಉತ್ತರವನ್ನು ಹೇಳ್ತೀನಿ. ಇದು ಆಪ್ಷನ್ ಎ, ರೆಗ್ಯುಲೇಟಿಂಗ್ ಆಕ್ಟ್ 1773. ಏನು ಬ್ರಿಟಿಷರು ಭಾರತವನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವ ಮುಖಾಂತರವಾಗಿ ಈಸ್ಟ್ ಇಂಡಿಯಾ ಕಂಪನಿ ರೆಗ್ಯುಲೇಟಿಂಗ್ ಆಕ್ಟ್ ನ ಮುಖಾಂತರವಾಗಿ ಭಾರತವನ್ನ ಕಂಟ್ರೋಲ್ ಮಾಡುವ ಕೆಲಸವನ್ನ ಬ್ರಿಟಿಷ್ ಗೌರ್ಮೆಂಟ್ ಮಾಡ್ತಾ ಹೋಯ್ತು. ಈಸ್ಟ್ ಇಂಡಿಯಾ ಕಂಪನಿಯನ್ನ ಈ ಕಾಯ್ದೆ ಮುಖಾಂತರವಾಗಿ ಕಂಟ್ರೋಲ್ ಮಾಡೋ ಕೆಲಸವನ್ನ ಬ್ರಿಟಿಷ್ ಗೌರ್ಮೆಂಟ್ ಮಾಡ್ತಾ ಹೋಯ್ತು. ರೆಗ್ಯುಲೇಟಿಂಗ್ ಆಕ್ಟ್ ನ ಮುಖಾಂತರವಾಗಿ ಸ್ಟಾರ್ಟ್ ಮಾಡಿದ್ರು. ಏನು ಹಿಂದೆ ಬೆಂಗಾಲ್ ಗವರ್ನರ್ ಅಂತ ಕರಿತಾ ಇದ್ವಿ. ಈ ಆಕ್ಟ್ ನ ಮುಖಾಂತರವಾಗಿ ಅವರನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಕರೆಯಲಾಗ್ತಿತ್ತು. ಅದರಿಂದ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಆಪ್ಷನ್ ಎ ಇದಕ್ಕೆ ಉತ್ತರ ಆಗ್ತದೆ. ನೋಡಿ, ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಫಸ್ಟ್ ಗವರ್ನರ್ ಆಫ್ ಬೆಂಗಾಲ್ ಅಂತ ಕೇಳಿದಾಗ ರಾಬರ್ಟ್ ಕ್ಲೈವ್ 1773 ಆಕ್ಟ್ ಬರೋಕ್ಕಿಂತ ಮುಂಚೆ ಇದ್ದಂಥವ್ರು. 1773 ಆಕ್ಟ್ ಬಂದ ನಂತರ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮರುನಾಮಕರಣವಾಗುತ್ತೆ. ಅದರ ಮೊದಲ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಕೇಳಿದಾಗ ವಾರನ್ ಹೇಸ್ಟಿಂಗ್ಸ್. ನೆಕ್ಸ್ಟ್ ಮುಂದೆ ಕಾಯ್ದೆಗಳಲ್ಲಿ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಮರುನಾಮಕರಣ ಮಾಡಲಾಗುತ್ತೆ. ಅದ್ರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲನೇ ಗವರ್ನರ್ ಜನರಲ್ ಆಫ್ ಇಂಡಿಯಾ ಯಾರು ಅಂತ ಕೇಳಿದಾಗ ವಿಲಿಯಂ ಬೆಂಟಿಕ್. ನೆಕ್ಸ್ಟ್ 1857 ರಿವೋಲ್ಟ್ ಆದ್ಮೇಲೆ ವೈಸ್ರಾಯ್ ಅಂತ ಕರಿತೀವಿ. ಮೊದಲ ವೈಸ್ರಾಯ್ ಯಾರು ಅಂತ ಕೇಳಿದಾಗ ಲಾರ್ಡ್ ಕ್ಯಾನಿಂಗ್. ಕೊನೆಯದಾಗಿ ಪ್ರಶ್ನೆ, ರಾಜಗೋಪಾಲ್ಚಾರಿ ಅವರು ಭಾರತದ ಕೊನೆಯ ಗವರ್ನರ್ ಜನರಲ್. ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಬಹಳ ಇಂಪಾರ್ಟೆಂಟ್ ನೋಡ್ರಿ. ಇದರಲ್ಲಿ ಹಲವಾರು ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ಬೋದು ಈ ಒಂದು ಸ್ಲೈಡ್ ನ ಮುಖಾಂತರವಾಗಿ. ಅಷ್ಟು ಪ್ರಶ್ನೆಗಳು ನಿಮಗೆ, ಅಷ್ಟು ನಾಲೆಜ್ ನಿಮಗೆ ಸಿಗುತ್ತೆ ಇದರಲ್ಲಿ. ಎಲ್ಲಾ ಟಾಪಿಕ್ ಅನ್ನು ಕೂಡ ಇದೇ ರೀತಿಗೆ ಚರ್ಚೆ ಮಾಡೋ ಕೆಲಸನ ಮಾಡ್ತಾ ಹೋಗ್ತೀವಿ. 10 ಪ್ರಶ್ನೆಗಳು ಒಂದು ವಿಡಿಯೋದಲ್ಲಿ. ಎರಡನೇ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಗಳಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತೇಳಿ. ಇದು ಕೂಡ ಅದೇ ಕಾಯ್ದೆಯಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ 1773 ನ ಕಾಯ್ದೆಯಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಕಲ್ಕತ್ತಾದಲ್ಲಿ ಕೋರ್ಟ್ ವಿಲಿಯಂ ಅಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಕಾಯ್ದೆ ಮುಖಾಂತರವಾಗಿ ಮೊದಲ ಫಸ್ಟ್ ಜಡ್ಜ್ ಆಫ್ ದಿಸ್ ಕೋರ್ಟ್ ಯಾರಪ್ಪ ಅಂತ ಕೇಳಿದಾಗ ಸರ್ ಎಲಿಜಾ ಇಂಪೆ ಈ ಒಂದು ಸುಪ್ರೀಂ ಕೋರ್ಟ್ ನ ಮೊದಲ ಜಡ್ಜ್ ಅಂತ ಕರಿಬಹುದಾಗುತ್ತೆ. ಇವರೇ ನೋಡ್ರಿ, ಎಲಿಜಾ ಇಂಪೆ ಮೊದಲ ಜಡ್ಜ್. ರೆಗ್ಯುಲೇಟಿಂಗ್ ಆಕ್ಟ್ 1773 ಇಷ್ಟು ನಿಮಗೆ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, 1773 ರೆಗ್ಯುಲೇಟಿಂಗ್ ಆಕ್ಟ್ ನ ನ್ಯೂನತೆಗಳನ್ನು ಪರಿಹರಿಸಲು ಬ್ರಿಟಿಷ್ ಸಂಸತ್ತು ಅಂಗೀಕರಿಸಿದ ಯಾವ ಕಾಯ್ದೆಯನ್ನ ಈಸ್ಟ್ ಇಂಡಿಯಾ ಕಂಪನಿ ಆಕ್ಟ್ 1784 ಎಂದು ಕರೆಯಲಾಗ್ತದೆ. ಏನು 1773 ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಕೆಲವು ಒಂದು ಕಾಯ್ದೆಗಳನ್ನು ತರಲಾಗಿತ್ತು. ಅದರಲ್ಲಿ ಕೆಲವು ನ್ಯೂನತೆಗಳಿದ್ದು, ಅಂದ್ರೆ ಭಾರತವನ್ನ ಇನ್ನೂ ಅದ್ಭುತವಾಗಿ ಕಂಟ್ರೋಲ್ ಮಾಡಬೇಕು ಅಂತೇಳಿ ಆ ನ್ಯೂನತೆಗಳನ್ನ ಪರಿಹರಿಸಲು 1784 ಒಂದು ಕಾಯ್ದೆ ತರಲಾಯಿತು. ಅದೇ ಪಿಟ್ಸ್ ಇಂಡಿಯಾ ಆಕ್ಟ್. ಆಪ್ಷನ್ ಸಿ, ಪಿಟ್ಸ್ ಇಂಡಿಯಾ ಆಕ್ಟ್ 1784. ನೋಡ್ರಿ, ಭಾರತವನ್ನ ಕಂಟ್ರೋಲ್ ಮಾಡಲಿಕ್ಕೆ ಬ್ರಿಟನ್ ನಲ್ಲಿ ಹಲವಾರು ಕಾಯ್ದೆಗಳು ಪಾಸ್ ಆಗ್ತಾ ಹೋಗ್ತವೆ. ಆ ಕಾಯ್ದೆಗಳು ಬಹಳ ಇಂಪಾರ್ಟೆಂಟು. ಯಾವ ರೀತಿಯಾಗಿ ಹಂತ ಹಂತವಾಗಿ ಕಾಯ್ದೆಗಳಲ್ಲಿ ಮಾರ್ಪಾಡನ್ನ ಮಾಡಲಾಯಿತು, ಭಾರತವನ್ನು ಅವರು ಹೇಗೆ
ಈ ಸರಿಸುಮಾರು 200 ವರ್ಷಗಳ ಕಾಲ ಅವರು ಭಾರತವನ್ನು ಆಳ್ವಿಕೆ ಮಾಡ್ತಾರೆ. ಇಂತಹ ದೊಡ್ಡ ದೇಶವನ್ನ, ಅಂತಹ ಒಂದು ಸಣ್ಣ ದೇಶ ಹೇಗೆ ಭಾರತವನ್ನು ಆಳ್ವಿಕೆ ಮಾಡ್ತು, ಯಾವ ರೀತಿ ಕೋಟ್ಯಾಂತರ ರೂಪಾಯಿಯನ್ನ ಭಾರತದಿಂದ ಅವರು ಲೂಟಿಯನ್ನ ಮಾಡಿದ್ರು ಅದನ್ನ ಈ ಕಾಯ್ದೆಗಳ ಮುಖಾಂತರವಾಗಿ ನೋಡ್ಕೊಳ್ತಾ ಹೋಗೋದಾಗುತ್ತೆ. ಇಷ್ಟು ನೀಟಾಗಿ ಕಾಯ್ದೆಗಳ ಮುಖಾಂತರವಾಗಿ ಭಾರತವನ್ನ ಕಂಟ್ರೋಲ್ ಮಾಡುವ ಕೆಲಸವನ್ನು ಮಾಡಿ ಭಾರತವನ್ನ ದೋಚುವ ಕೆಲಸವನ್ನು ಅವರು ಮಾಡ್ತಾ ಹೋಗ್ತಾರೆ. ಪಿಟ್ಸ್ ಇಂಡಿಯಾ ಆಕ್ಟ್ 1784 ಇದು ಸ್ವಲ್ಪ ಅಪ್ಡೇಟ್ ಮಾಡಿಬಿಟ್ಟು ಒಂದು 10 ವರ್ಷದ ನಂತರ ಅದನ್ನ ಜಾರಿಗೆ ತರ್ತಾರೆ. ದಟ್ ಈಸ್ ಇದು ಕೂಡ ಎಕ್ಸಾಮ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬ್ರಿಟಿಷ್ ಸಂಸತ್ತಿನ ಯಾವ ಕಾಯ್ದೆಯು ಭಾರತದಲ್ಲಿ ವ್ಯಾಪಾರದ ಮೇಲಿನ ಈಸ್ಟ್ ಇಂಡಿಯಾ ಕಂಪನಿಯ ಏಕಸ್ವಾಮ್ಯವನ್ನು ರದ್ದುಗೊಳಿಸಿತು? ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಅದು ವ್ಯಾಪಾರಿ ಉದ್ದೇಶಕ್ಕಂತಲೇ ಬಂದಿತ್ತು. ಆದರೆ ಮುಂದೆ ಹೋಗ್ತಾ ಹೋಗ್ತಾ ಅದು ವ್ಯಾಪಾರದ ಕೆಲಸವನ್ನ ಬಿಟ್ಟು ಭಾರತದಲ್ಲಿ ಅಧಿಕಾರವನ್ನ ಮಾಡುವ ಕೆಲಸವನ್ನು ಅದು ಮಾಡ್ತಾ ಹೋಯ್ತು. ವ್ಯಾಪಾರವನ್ನೇ ಬಿಡ್ತು. ಅದನ್ನ ಈ ಕಾಯ್ದೆ ಮುಖಾಂತರವಾಗಿ ನೋಡ್ಬೋದಾಗತ್ತೆ. ಯಾವ ಕಾಯ್ದೆ ಮುಖಾಂತರವಾಗಿ ಭಾರತದಲ್ಲಿ ವ್ಯಾಪಾರದ ಮೇಲಿನ ಈಸ್ಟ್ ಇಂಡಿಯಾ ಕಂಪನಿಯ ಏಕಸ್ವಾಮ್ಯವನ್ನು ಬೇರೆ ಯಾರು ಬೇಕಾದ್ರೂ ಬಂದ್ಬಿಟ್ಟು ಭಾರತದಲ್ಲಿ ವ್ಯಾಪಾರವನ್ನ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆ ಅಂತ ಕೇಳಿದಾಗ 1813 ಚಾರ್ಟರ್ ಆಕ್ಟ್ ಆಪ್ಷನ್ ಸಿ ಉತ್ತರ ಆಗುತ್ತೆ. ಇದರ ಮುಖಾಂತರವಾಗಿ ಭಾರತದಲ್ಲಿ ಏನು ಈಸ್ಟ್ ಇಂಡಿಯಾ ಕಂಪನಿ ಲೈಸೆನ್ಸ್ ಅನ್ನು ತೆಗೆದುಕೊಂಡು ಬಂದಿತ್ತು ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಇಂಗ್ಲೆಂಡಿನಿಂದ, ಅದು ರದ್ದಾಯಿತು. ಎಕ್ಸೆಪ್ಟ್ ಟೀ ಮಾತ್ರ ಉಳಿಸ್ಕೊಂತು. ಟೀ ವ್ಯಾಪಾರವನ್ನ ಇದು ಏಕಸ್ವಾಮ್ಯವನ್ನು ಉಳಿಸ್ಕೊಳ್ತು ಮತ್ತು ಚೀನಾದೊಂದಿಗಿನ ವ್ಯಾಪಾರವನ್ನು ಕೂಡ ಏಕಸ್ವಾಮ್ಯವನ್ನು ಉಳಿಸ್ಕೊಳ್ತು. ಆದರೆ ಇನ್ನೆಲ್ಲ ವ್ಯಾಪಾರವನ್ನ ಏಕಸ್ವಾಮ್ಯವನ್ನ ಬ್ರಿಟಿಷ್ ಸಂಸತ್ತು ರದ್ದುಗೊಳಿಸ್ತು. ಬೇರೆ ಕಂಪನಿಗಳು ಕೂಡ ಭಾರತದಲ್ಲಿ ಹೋಗ್ಬಿಟ್ಟು ವ್ಯಾಪಾರವನ್ನ ಮಾಡಬಹುದು. ಯಾಕೆಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಈಗ ಆಳ್ವಿಕೆಯನ್ನ ಮಾಡ್ತಾ ಇದೆ. ಅದು ಕೇವಲ ಈಗ ವ್ಯಾಪಾರದ ಒಂದು ಸಂಸ್ಥೆಯಾಗಿ ಉಳಿದುಕೊಂಡಿಲ್ಲ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಕ್ಲಿಯರ್? ಅದಕ್ಕೆ ಸಂಬಂಧಪಟ್ಟಂತೆ ನೀವು ನೋಡ್ಬೋದಾಗತ್ತೆ. ಈಗ ಮುಂದಿನ ಪ್ರಶ್ನೆ, 1813 ಚಾರ್ಟರ್ ಆಕ್ಟ್ ನ ಬಗ್ಗೆ ಈ ಹೇಳಿಕೆಗಳನ್ನ ಪರಿಗಣಿಸಿದೆ. 1813 ಆಕ್ಟ್ ನ ಸಂಬಂಧಪಟ್ಟಂತೆ ಆಪ್ಷನ್ ಒಂದೇನೇ ಹೇಳಿಕೆ ನೋಡಿ, ಇದು ಚಹಾದ ವ್ಯಾಪಾರ ಮತ್ತು ಚೀನಾದೊಂದಿಗೆ ವ್ಯಾಪಾರವನ್ನು ಹೊರತುಪಡಿಸಿ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯ ಕೊನೆಗೊಳಿಸಿತು. ಹೌದು, ಕರೆಕ್ಟ್ ಇದು ಅಲ್ವಾ? ಟೀಗೆ ಮತ್ತು ಚೀನಾದೊಂದಿಗೆ ವ್ಯಾಪಾರವನ್ನು ಹೊರತುಪಡಿಸಿ ಎಲ್ಲವನ್ನು ಕೂಡ ಇದು ರದ್ದುಗೊಳಿಸುತ್ತಿರೋದು ಕೂಡ ನಿಮಗೆ ಗೊತ್ತಿರಲಿ. ಇದು ಎರಡನೇ ನೋಡಿ ಸ್ಟೇಟ್ಮೆಂಟ್, ಕಂಪನಿಯು ಹೊಂದಿರುವ ಭಾರತೀಯ ಪ್ರದೇಶಗಳ ಮೇಲೆ ಬ್ರಿಟಿಷ್ ಕಿರೀಟದ ಸಾರ್ವಭೌಮತ್ವವನ್ನ ಅದು ಪ್ರತಿಪಾದಿಸಿತು. ಕರೆಕ್ಟ್ ಕೂಡ ಹೌದು. ಭಾರತದ ಆದಾಯವನ್ನ ಈಗ ಬ್ರಿಟನ್ ಸಂಸತ್ತು ನಿಯಂತ್ರಿಸುತ್ತಿತ್ತು. ಇಲ್ಲೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಿಯಂತ್ರಿಸಿತ್ತು. ಆದ್ರಿಂದ ಆಪ್ಷನ್ ಎ ಉತ್ತರ ಆಗುತ್ತೆ. 1 and 2 ಉತ್ತರ ಆಗುತ್ತೆ. ನೋಡ್ರಿ ಈ ಒಂದು ಆಕ್ಟ್ ನ ಮುಖಾಂತರವಾಗಿ ಮಾನೋಪೊಲಿ ಆಫ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಓವರ್ ದ ಕಮರ್ಷಿಯಲ್ ಟ್ರೇಡ್ ಇನ್ ಇಂಡಿಯಾ ಟರ್ಮಿನೇಟ್ ಆಯಿತು. ಚಹಾಗೆ ಉಳಿಸ್ಕೊಳ್ತು ಮತ್ತು ಚೀನಾದಲ್ಲಿ ವ್ಯಾಪಾರವನ್ನ ಇದೇ ಉಳಿಸ್ಕೊಳ್ತು. ಹೇಳ್ಬಿಟ್ಟು ಎಲ್ಲ ಕೂಡ ಏಕಸ್ವಾಮ್ಯವನ್ನು ತೆಗೆಯಲಾಯಿತು ಅಂತ ಹೇಳ್ಬೋದಾಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದರ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯ ವಾಣಿಜ್ಯ ಚಟುವಟಿಕೆಗಳನ್ನ ಅಂತಿಮವಾಗಿ ಕೊನೆಗೊಳಿಸಲಾಯಿತು? ಅಟ್ಲೀಸ್ಟ್ 1813 ಚಾರ್ಟರ್ ಆಕ್ಟ್ ಭಾರತದಲ್ಲಿ ಟೀ ಅನ್ನ ಏಕಸ್ವಾಮ್ಯವನ್ನ ಇದಕ್ಕೆ ಕೊಟ್ಟಿತ್ತು. ಆದರೆ ನೆಕ್ಸ್ಟ್ 20 ವರ್ಷಗಳ ನಂತರ 1833 ಚಾರ್ಟರ್ ಆಕ್ಟ್ ನ ಮುಖಾಂತರವಾಗಿ ಏನು ಕಂಪ್ಲೀಟ್ ಅದು ವ್ಯಾಪಾರವನ್ನ ಮಾಡ್ತಾ ಇತ್ತು ಅದನ್ನ ಕಂಪ್ಲೀಟ್ಲಿ ಅದರ ಒಂದು ಅದನ್ನ ಕಂಪ್ಲೀಟ್ಲಿ ಕೊನೆಗೊಳಿಸ್ಬಿಡ್ತು. ಕಮರ್ಷಿಯಲ್ ಆಕ್ಟಿವಿಟೀಸ್ ಏನು ಮೊನೊಪೊಲಿ ಇತ್ತು ಅದನ್ನ ಕಂಪ್ಲೀಟ್ ಆಗಿ ಎಂಡ್ ಮಾಡಲಾಯಿತು. ಚೀನಾ ಏನಿತ್ತು ಅದನ್ನು ಕೂಡ ಕಂಪ್ಲೀಟ್ಲಿ ಇದು ವ್ಯಾಪಾರ ಮಾಡುವ ಕಂಪನಿ ಅಲ್ಲ, ಈಗ ಕಂಪ್ಲೀಟ್ಲಿ ಇದು ಆಳ್ವಿಕೆನ ಮಾಡುವಂತಹ ಒಂದು ಕಂಪನಿಯಾಗಿ ಇದು ಮಾರ್ಪಾಡಾಯಿತು. ಈಗ ಯಾರು ಬೇಕಾದ್ರೂ ಕೂಡ ಬಂದು, ಯಾವ ಕಂಪನಿ ಬೇಕಾದ್ರೂ ಕೂಡ ಬಂದು ಬ್ರಿಟಿಷ್ ಇಂದ ಬಂದು ಭಾರತದಲ್ಲಿ ವ್ಯಾಪಾರವನ್ನು ಮಾಡುವಂತಹ ಒಂದು ಹಕ್ಕನ್ನ ಪಡೆದುಕೊಳ್ತು ಈ ಆಕ್ಟ್ ನ ಮುಖಾಂತರವಾಗಿ. 1833 ಆಕ್ಟ್ ಇದು ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಇದನ್ನ ಸೈಂಟ್ ಹೆಲೆನಾ ಆಕ್ಟ್ ಅಂತ ಕೂಡ ಕರೀತಾರೆ. ಈ ಒಂದು ಆಕ್ಟ್ 1833 ಆಕ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಏನಿತ್ತು
ಬಿಕಾಸ್ ಇದು ಕಂಪ್ಲೀಟ್ಲಿ ಒಂದು ವ್ಯಾಪಾರ ಒಂದು ಸಂಸ್ಥೆಯಿಂದಾಗಿ ಕಂಪ್ಲೀಟ್ಲಿ ಆಡಳಿತ ಒಂದು ಸಂಸ್ಥೆಯಾಗಿ ಬದಲಾವಣೆ ಆಯಿತು. ಆದ್ದರಿಂದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇಂದ ಹಿಡಿದು ಇದು ಏನು ಕರಿತಾ ಇದ್ವಿ ಅವ್ರನ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತು. ಲಾರ್ಡ್ ವಿಲಿಯಂ ಬೆಂಟಿಕ್ ಭಾರತದ ಮೊದಲ ಗವರ್ನರ್ ಜನರಲ್ ಆದರು ಅಂತ ಕೂಡ ಗೊತ್ತಿರಲಿ. ಮತ್ತು ಈ ಆಕ್ಟ್ ಇಂಡಿಯನ್ ಲಾ ಕಮಿಷನ್ ಕೂಡ ಎಸ್ಟಾಬ್ಲಿಷ್ ಮಾಡ್ತು. ಫಸ್ಟ್ ಲಾ ಕಮಿಷನ್ ಯಾರಪ್ಪ ಅದಕ್ಕೆ ಚೇರ್ಮನ್ ಅಂತ ಕೇಳಿದಾಗ ಮೆಕಾಲೆ, ಲಾರ್ಡ್ ಮೆಕಾಲೆ ಫಸ್ಟ್ ಚೇರ್ಮನ್ ಆಫ್ ಲಾ ಕಮಿಷನ್ ಅಂತ ಕೂಡ ಗೊತ್ತಿರಬೇಕು. ಈ ಒಂದು ಆಕ್ಟ್ ನ ಮುಖಾಂತರವಾಗಿ ಅಥವಾ ಇದನ್ನ ಸೈಂಟ್ ಎಲೆನಾ ಆಕ್ಟ್ ಅಂತ ಕರಿತೀವಿ. ಈ ಆಕ್ಟ್ ನ ಮುಖಾಂತರವಾಗಿ ಕಂಪನೀಸ್ ಕಮರ್ಷಿಯಲ್ ಆಕ್ಟಿವಿಟೀಸ್ ವರ್ ಕ್ಲೋಸ್ ಡೌನ್ ಕಂಪ್ಲೀಟ್ಲಿ. ಅದರ ಒಂದು ಕಮರ್ಷಿಯಲ್ ಆಕ್ಟಿವಿಟೀಸ್ ಏನಿತ್ತು ಕಂಪ್ಲೀಟ್ಲಿ ಕ್ಲೋಸ್ ಆಯಿತು. ಈಗ ಯಾರು ಬೇಕಾದ್ರೂ ಕೂಡ ಬಂದು ವ್ಯಾಪಾರವನ್ನ ಮಾಡಬಹುದು, ಬೇರೆ ಕಂಪನಿಗಳು ಕೂಡ ಬಂದು ವ್ಯಾಪಾರವನ್ನು ಮಾಡಬಹುದು ಭಾರತದಲ್ಲಿ. ಮುಂದಿನ ಪ್ರಶ್ನೆ, ಮೊದಲ ಬಾರಿಗೆ ಯಾವ ಕಾಯ್ದೆಯು ಭಾರತೀಯರು ತಮ್ಮ ದೇಶದ ಆಡಳಿತದಲ್ಲಿ ಸ್ವಲ್ಪ ಪಾಲು ತೆಗೆದುಕೊಳ್ಳಲು ಸಾಧ್ಯವಾಗಿಸಿತು ಅಂತ ಕೇಳಿದಾಗ ಇದಕ್ಕೂ ಕೂಡ ಸೇಮ್ ಆನ್ಸರ್, ಚಾರ್ಟರ್ ಆಕ್ಟ್ 1833. ಈ ಒಂದು ಆಕ್ಟ್ ಮುಖಾಂತರವಾಗಿ ಭಾರತೀಯರು ತಮ್ಮ ದೇಶದ ಆಡಳಿತದಲ್ಲಿ ಸ್ವಲ್ಪ ಪಾಲು ತೆಗೆದುಕೊಳ್ಳಲು ಸಾಧ್ಯವಾಗಿಸಿತು. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ನೋಡ್ಕೋಬಹುದು. ಬಿಕಾಸ್ ಏನ್ ಲಾ ಕಮಿಷನ್ ಕೂಡ ಇಲ್ಲಿ ಈ ಒಂದು ಕಾಯ್ದೆ ಮುಖಾಂತರವಾಗಿ ಮಾಡಲಾಯಿತು. ಮತ್ತು ಗೌರ್ಮೆಂಟ್ ಸರ್ವಿಸ್ಗಳಲ್ಲಿ, ಸರ್ಕಾರಿ ಸೇವೆಗಳಲ್ಲಿ ಭಾರತೀಯರನ್ನು ನೇಮಕ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಯಿತು. ಅದರ ಮುಖಾಂತರವಾಗಿ ಭಾರತೀಯರು ಕೂಡ ಆಡಳಿತದಲ್ಲಿ ಸ್ವಲ್ಪ ಪಾಲನ್ನು ತೆಗೆದುಕೊಳ್ಳಲಿಕ್ಕೆ ಇಲ್ಲಿ ಸಾಧ್ಯವಾಯಿತು ಈ ಒಂದು ಕಾಯ್ದೆ ಮುಖಾಂತರವಾಗಿ. ಮುಂದಿನ ಪ್ರಶ್ನೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಭಾರತದಲ್ಲಿ ಬ್ರಿಟಿಷ್ ರಾಣಿಗೆ ಅಧಿಕಾರವನ್ನ ವರ್ಗಾಯಿಸಿದಂತಹ ಕಾಯ್ದೆ ಯಾವುದು? ಏನು 1757ರಲ್ಲಿ ಸಿಪಾಯಿ ದಂಗೆ ಆಗುತ್ತೆ, ಇದರ ಮುಖಾಂತರವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಅಧಿಕಾರವನ್ನ ಕಂಪ್ಲೀಟ್ ರದ್ದು ಮಾಡಿ ಆ ಒಂದು ಅಧಿಕಾರವನ್ನ ಬ್ರಿಟಿಷ್ ರಾಣಿಗೆ ಕೊಡಲಾಗುತ್ತೆ. ಆ ರೀತಿಯಾಗಿ ಕೊಟ್ಟಂತಹ ಒಂದು ಕಾಯ್ದೆ ಯಾವುದಪ್ಪ ಅಂತ ಕೇಳಿದಾಗ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858, ಭಾರತದ ಸರ್ಕಾರದ ಕಾಯ್ದೆ 1858. ಈ ಒಂದು ದಂಗೆ ನಡೆದ ನಂತರ, ಸಿಪಾಯಿ ದಂಗೆ ನಡೆದ ನಂತರ ಈ ಒಂದು ಕಾಯ್ದೆನ ಜಾರಿಗೆ ತರಲಾಯಿತು. ಈಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಂಪ್ಲೀಟ್ಲಿ ರದ್ದಾಗುತ್ತೆ. ಈಗ ನೇರವಾಗಿ ಬ್ರಿಟಿಷ್ ರಾಣಿ ಆಳ್ವಿಕೆಯನ್ನ ಮಾಡ್ತಾರೆ, ಅಲ್ಲಿಂದ ಡೈರೆಕ್ಟ್ ಆಗಿ ಮಾಡ್ತಾರೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕಂಪ್ಲೀಟ್ಲಿ ರದ್ದಾಗುತ್ತೆ. ಇದರ ಮುಖಾಂತರವಾಗಿ ಏನು ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಕರಿತಾ ಇದ್ರು, ಈಗ ಅವರನ್ನ ವೈಸ್ರಾಯ್ ಆಫ್ ಇಂಡಿಯಾ ಅಂತ ಕರೆಯಲಾಯಿತು. ಮತ್ತು ಇಂಗ್ಲೆಂಡ್ ಅಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಅಂತೇಳಿ ಇಂಡಿಯಾಕ್ಕೆ ಅಲ್ಲೂ ಕೂಡ ಅಪಾಯಿಂಟ್ ಮಾಡಲಾಯಿತು. ಅಲ್ಲೂ ಕೂಡ ಅವರು ಅಲ್ಲಿಂದ ಅವರು ಭಾರತವನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಓಕೆ, ಇಲ್ಲಿ ನೀವು ನೋಡಿ, ಫಸ್ಟ್ ಸೆಕ್ರೆಟರಿ ಆಫ್ ಸ್ಟೇಟ್ ಯಾರಂತ ಕೇಳಿದಾಗ ಲಾರ್ಡ್ ಸ್ಟ್ಯಾನ್ಲಿ, ಫಸ್ಟ್ ವೈಸ್ರಾಯ್ ಅಂತ ಕೇಳಿದಾಗ ಲಾರ್ಡ್ ಕ್ಯಾನಿಂಗ್. ಇಂಗ್ಲೆಂಡ್ ಅಲ್ಲಿ ಸೆಕ್ರೆಟರಿ ಮತ್ತು ಅವರ ಒಂದು ತಂಡ ಏನಿತ್ತು ಅವರು ಭಾರತವನ್ನ ಕಂಪ್ಲೀಟ್ಲಿ ನೋಡ್ಕೋತಾ ಇದ್ರು. ಅಲ್ಲಿ ಬ್ರಿಟನ್ ಸಂಸತ್ನಲ್ಲಿ ಅವರು ಒಬ್ರು ಮಿನಿಸ್ಟ್ರು ನೋಡ್ಕೋತಾ ಇದ್ರು. ಭಾರತದಲ್ಲಿ ವೈಸ್ರಾಯ್ ಅಂತ ಹೇಳ್ಬಿಟ್ಟು ವೈಸ್ರಾಯ್ ಹೆಸರೊಂದಿಗೆ ಅವ್ರು ನೋಡ್ಕೊಳ್ತಾ ಇದ್ರು. 9ನೇ ಪ್ರಶ್ನೆ, ಭಾರತದ ಆಡಳಿತದಲ್ಲಿ ಪ್ರಾತಿನಿಧಿಕ ಮತ್ತು ಜನಪ್ರಿಯ ಅಂಶವನ್ನು ಪರಿಚಯಿಸುವ ಮೊದಲ ಪ್ರಯತ್ನವನ್ನ ಡ್ಯಾಶ್ ಮೂಲಕ ಮಾಡಲಾಯಿತು ಅಂತೇಳಿ. ಯಾವ ಕಾಯ್ದೆ ಅಂದ್ರೆ 1861ರ ಕಾಯ್ದೆ ಮುಖಾಂತರವಾಗಿ ರೆಪ್ರೆಸೆಂಟೇಟಿವ್ ಮತ್ತು ಪಾಪ್ಯುಲರ್ ಎಲಿಮೆಂಟ್ಸ್ ಗಳನ್ನ ಭಾರತದ ಗವರ್ನೆನ್ಸ್ ಅಲ್ಲಿ ಯಾಡ್ ಮಾಡಲಾಯಿತು. ಆಪ್ಷನ್ ಎ ಆನ್ಸರ್ ಆಗುತ್ತೆ, ಉತ್ತರ ಆಗುತ್ತೆ. ಕ್ಲಿಯರ್. ಮತ್ತು ಈ ಒಂದು ಆಕ್ಟ್ ಅಲ್ಲಿ 1861ರ ಆಕ್ಟ್ ಅಲ್ಲಿ ಪೋರ್ಟ್ ಪೋಲಿಯೋ ಸಿಸ್ಟಮ್ ಅನ್ನ ಲಾರ್ಡ್ ಕ್ಯಾನಿಂಗ್ ಏನು ಮೊದಲ ಭಾರತದ ವೈಸ್ರಾಯ್ ಆಗಿದ್ರು, ಅವರು ಪೋರ್ಟ್ ಪೋಲಿಯೋ ಸಿಸ್ಟಮ್ ಅನ್ನ ಜಾರಿಗೆ ತರ್ತಾರೆ. ಒಂದು ಪೋರ್ಟ್ ಪೋಲಿಯೋ ಸಿಸ್ಟಮ್ ಏನಪ್ಪಾ ಅಂದ್ರೆ ಒಂದು ಪರ್ಟಿಕ್ಯುಲರ್, ಈಗ ಎಕ್ಸಾಂಪಲ್ ಈಗ ಸಚಿವರುಗಳಿಗೆ ಹಂಚ್ತಾ ಹೋಗ್ತೀವಿ ಒಂದು ಇವುಗಳನ್ನ ಖಾತೆಗಳನ್ನ ಹಂಚ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಕೆಲವು ಖಾತೆಗಳನ್ನ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಕೊಡುವ ಕೆಲಸವನ್ನ ಈ ಒಂದು ಕಾಯ್ದೆ ಮಾಡ್ತಾ ಹೋಯ್ತು. ಅದರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ಈ ಕೆಳಗಿನ ಯಾವ ಕಾಯ್ದೆ ಭಾರತದಲ್ಲಿ ಮೊದಲ ಬಾರಿಗೆ ಪೋರ್ಟ್ ಪೋಲಿಯೋ ಸಿಸ್ಟಮ್ ಅನ್ನ ಜಾರಿಗೆ ತಂತು ಕೇಳಿದಾಗ 1861ರ ಕಾಯ್ದೆ ಈ ಒಂದು ಲಾರ್ಡ್ ಕ್ಯಾನಿಂಗ್ ಅವರಿದ್ದಾಗ ಮಾಡಿದ್ದು. ಮತ್ತು ಈ ಒಂದು ಕಾಯ್ದೆ ಮುಖಾಂತರವಾಗಿ ಲಾರ್ಡ್ ಕ್ಯಾನಿಂಗು 3 ಭಾರತೀಯರನ್ನ ಕೌನ್ಸಿಲ್ಗೆ 1862ರಲ್ಲಿ ನೇಮಕ ಮಾಡಿಕೊಂಡು ಭಾರತೀಯರು ಎಂಟರ್ ಆಗ್ತಾ ಹೋದ್ರು ಕೌನ್ಸಿಲ್ಗೆ. ಅದರಲ್ಲಿ 3 ಜನ ಯಾರಪ್ಪ ಅಂದ್ರೆ ಮೊದಲೇ ಎಂಟರ್ ಆಗಿದ್ದು ರಾಜ ಆಫ್ ಬೆನಾರಸ್ ಮತ್ತು ಪಟಿಯಾಲದ ಮಹಾರಾಜ ಮತ್ತು ಸರ್ ದಿನಕರ್ ರಾವ್ ಅಂತೇಳಿ 3 ಜನ ಕೌನ್ಸಿಲ್ಗೆ ಆಡ್ ಆದ್ರು. ಅಂದ್ರೆ ಭಾರತೀಯರು ಕೂಡ ಅಲ್ಲಿ
ಆಡಳಿತದ ಯಂತ್ರಕ್ಕೆ ಯಾಡ್ ಆಗ್ತಾ ಹೋದು. ಇದು ಕೂಡ ನಿಮ್ಗೆ ಗೊತ್ತಿಲ್ಲ. ಪೋರ್ಟ್ಫೋಲಿಯೋ ಸಿಸ್ಟಮ್ ಕೂಡ ಇಲ್ಲಿ ಜಾರಿ ಆಯ್ತು ಅಂತೇಳಿ. ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಭಾರತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ ಬಜೆಟ್ ಅನ್ನು ಚರ್ಚಿಸುವ ಅಧಿಕಾರವನ್ನು ಪಡೆದುಕೊಂಡಿದೆ ಅಂತ ಕೇಳಿದಾಗ, ಮೊದಲಿಗೆ ಬಜೆಟ್ ಅನ್ನ ಚರ್ಚೆ ಮಾಡುವ ಅಧಿಕಾರ ಇರಲಿಲ್ಲ. ಈಗ ಮೊಟ್ಟ ಮೊದಲ ಬಾರಿಗೆ ಕ್ವಶನ್ಸ್ ಗಳನ್ನ ಕೇಳಬಹುದು, ಬಜೆಟ್ ಬಗ್ಗೆ ಚರ್ಚೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಹೋಯ್ತು. ಅದಕ್ಕೆ ಅಧಿಕಾರವನ್ನು ಕೊಟ್ಟಂತ ಕಾಯ್ದೆ ಯಾವ್ದಪ್ಪ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1892, 1992ರ ಕಾಯ್ದೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಬಜೆಟ್ ಅನ್ನು ಚರ್ಚಿಸುವಂತ ಅಧಿಕಾರವನ್ನ ಕೊಡ್ತು ಅಂತ ಕೂಡ ಗೊತ್ತಿರಲಿ. ಚರ್ಚೆ ಮಾಡುವಂತ ಅಧಿಕಾರವನ್ನು ಕೊಡ್ತು, ಆದ್ರೆ ಸಪ್ಲಿಮೆಂಟರಿ ಕ್ವಶನ್ ಗಳನ್ನ ಕೇಳುವಂತ ಅಧಿಕಾರವನ್ನ ಕೊಡ್ಲಿಲ್ಲ. ಮುಂದಿನ ಕಾಯ್ದೆ ಕೊಡ್ತಾ ಹೋಯ್ತು. 1961ರಲ್ಲಿ ಈ ಬಜೆಟ್ ನ ಚರ್ಚೆ ಮಾಡುವಂತ ಅಧಿಕಾರವನ್ನ ಕಂಪ್ಲೀಟ್ಲಿ ನಿಲ್ಲಿಸಲಾಗಿತ್ತು. ಬಟ್ ಆದ್ರೆ ಈ ಕಾಯ್ದೆಯಲ್ಲಿ ಕೊಡಲಾಯಿತು. ದ ಮೆಂಬರ್ಸ್ ವರ್ ಗಿವನ್ ದ ರೈಟ್ ಟು ಆಸ್ಕ್ ಕ್ವಶನ್ಸ್ ಆನ್ ದ ಬಜೆಟ್. ಬಟ್ ಆದ್ರೆ 6 ದಿನ ಮುಂಚಿನ ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಓಡಿಸ್ಬೇಕಿತ್ತು. ಅದು ಅವಾಗ ಕೇಳಬೇಕಿತ್ತು. ಮತ್ತೆ ಸಪ್ಲಿಮೆಂಟರಿ ಕ್ವಶನ್ಸ್ ಗಳನ್ನ ಕೇಳಲಿಕ್ಕೆ ಅವಕಾಶನೇ ಇರಲಿಲ್ಲ ಈ ಕಾಯ್ದೆ ಮುಖಾಂತರವಾಗಿ. ಇಷ್ಟು 10 ಕ್ವಶನ್ಸ್ ಇವತ್ತು ಚರ್ಚೆ ಮಾಡಿದ್ವಿ. ಐ ಹೋಪ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ವೆರಿ ನಾಲೆಜಬಲ್ ಕ್ವಶನ್ಸ್ ಇದ್ದಾವೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಬೆಸ್ಟ್ ಕ್ವಶನ್ಸ್ ಗಳನ್ನ ನಿಮಗೆ ಪ್ರತಿ ವಿಡಿಯೋದಲ್ಲಿ ಪ್ರತಿನಿತ್ಯ ನಿಮಗೆ ಕೊಡುವ ಕೆಲಸನೂ ಕೂಡ ಮಾಡ್ತಾ ಹೋಗ್ತೀವಿ. ನಿಮ್ಮ ಸಪೋರ್ಟ್ ನಮಗೆ ಬಹಳ ಇಂಪಾರ್ಟೆಂಟ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬೆಸ್ಟ್ ಕ್ವಶನ್ ಕೊಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.